ಇಲ್ಲಿ ತಮ್ಮ ಮೊಬೈಲ್ನಲ್ಲಿ ಫೋನ್ಪೇ ಗೂಗಲ್ ಪೇನ ಯೂಸ್ ಮಾಡ್ತಿರೋರಿಗೆ RBI ಹೊಸ ಮಾರ್ಗಸೂಚಿನ ಅನೌನ್ಸ್ ಮಾಡಿದ್ದಾರೆ. ಹೊಸ ರೂಲ್ಸನ್ನು ಜಾರಿಗೆ ಮಾಡಿದ್ದಾರೆ. ಸೊ ನೀವು ಕೂಡ ಫೋನ್ಪೇ ಗೂಗಲ್ ಪೇ ಅಥವಾ ಇನ್ನಿತರ UPI ಆ್ಯಪನ್ನು ಬಳಕೆ ಮಾಡ್ತಿದ್ರೆ ಈ ಮಾಹಿತಿಯನ್ನು ಸ್ಕಿಪ್ ಮಾಡಬೇಡಿ. ಹೌದು ಸ್ನೇಹಿತರೆ, ಇವಾಗ RBI ಹೊಸ ನಿಯಮವನ್ನು ಜಾರಿಗೆ ಮಾಡಿದ್ದಾರೆ. ಹೌದು, ಸೊ ಈ ಒಂದು ವಿಡಿಯೋದಲ್ಲಿ ಫೋನ್ಪೇ ಗೂಗಲ್ ಪೇ ಬಳಸ್ತಿರೋರಿಗೆ RBI ಕೊಟ್ಟಿರುವಂತಹ ಹೊಸ ನಿಯಮ ಏನು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, 10,000 ಹಣ ವರ್ಗಾವಣೆಗೆ 1 ಗಂಟೆ ಕಾಯಲೇಬೇಕು. UPI ಹೊಸ ರೂಲ್ಸ್. 10,000 ರೂಪಾಯಿ ಹಣ ವರ್ಗಾವಣೆಗೆ 1 ಗಂಟೆ ಕಾಯಬೇಕು. ಹಣ ವರ್ಗಾವಣೆಯಲ್ಲಿ ಆಗುವಂತಹ ವಂಚನೆಯನ್ನು ತಡೆಯಲು RBI ಹೊಸ ನಿಯಮವನ್ನು ಜಾರಿಗೆ ಮಾಡುತ್ತಿದ್ದಾರೆ. ಈ ನಿಯಮದ ಪ್ರಕಾರ ಹಣ ವರ್ಗಾವಣೆ ನಿಯಮದಲ್ಲಿನ ಬದಲಾವಣೆ ಏನು ಅಂದರೆ ಸ್ನೇಹಿತರೆ, ಇಲ್ಲಿ ಹಣ ವರ್ಗಾವಣೆ, ಪಾವತಿ ಸೇರಿದಂತೆ ಹಣ ವಹಿವಾಟುಗಳು ಈಗ ಡಿಜಿಟಲ್ ಮೂಲಕವೇ ಅತಿ ಹೆಚ್ಚು ನಡೆಯುತ್ತಿದೆ. ವಿಶೇಷವಾಗಿ UPI ಮೂಲಕವೇ ಹೆಚ್ಚಿನ ವಹಿವಾಟು ನಡೆಯುತ್ತಿದೆ. ಜೊತೆಗೆ UPIನಲ್ಲಿ ಆಗುತ್ತಿರುವ ವಂಚನೆಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ. ಸೊ ಇದನ್ನು ತಡೆಯಲು RBI ಇವಾಗ ಕಟ್ಟುನಿಟ್ಟಿನ ಕೆಲ ರೂಲ್ಸ್ಗಳನ್ನು ಜಾರಿಗೆ ಮಾಡುತ್ತಿದ್ದಾರೆ. ಈ ಪೈಕಿ 10,000 ಹಣ ಟ್ರಾನ್ಸ್ಫರ್ ಮಾಡಲು 1 ಗಂಟೆ ಕಾಯಬೇಕು. UPI ನಿಯಮದಲ್ಲಿ RBI ಭಾರಿ ಬದಲಾವಣೆ ಮಾಡುತ್ತಿದ್ದಾರೆ. ಹೌದು, ಇಲ್ಲಿ ಹೊಸಬರು ತಮ್ಮ ಮೊಬೈಲ್ನಲ್ಲಿ ಫೋನ್ಪೇ ಗೂಗಲ್ ಪೇ ಇನ್ಸ್ಟಾಲ್ ಮಾಡಿಕೊಂಡು ಹೊಸದಾಗಿ ಟ್ರಾನ್ಸ್ಫರ್ ಸೆಂಡ್ ಮಾಡಲು ಅಥವಾ 10,000 ರೂಪಾಯಿಗಿಂತ ಹೆಚ್ಚಿನ ಹಣ ವರ್ಗಾವಣೆಗೆ 1 ಗಂಟೆ ಕಾಯಬೇಕು. ಹೌದು, 10,000 ರೂಪಾಯಿಗಿಂತ ಅಧಿಕ ಹಣ ವರ್ಗಾವಣೆ ಮಾಡಲು 1 ಗಂಟೆ ಕಾಯಬೇಕು. ಸೈಬರ್ ಕಳ್ಳರು ಹ್ಯಾಕ್ ಮಾಡಿ ಅಥವಾ ಇನ್ಯಾವುದೋ ರೀತಿಯಲ್ಲಿ UPI ಮೂಲಕ ಹಣವನ್ನು ಕ್ಷಣಾರ್ಧದಲ್ಲಿ ವರ್ಗಾವಣೆ ಮಾಡುತ್ತಿದ್ದರೆ ಸೊ ಇದಕ್ಕೆ ಕಡಿವಾಣ ಹಾಕಲು 1 ಗಂಟೆ ಕಾಯಬೇಕು. ಹೌದು, ಸೈಬರ್ ಕಳ್ಳರು ತಮ್ಮ ಖಾತೆಗೆ ಅಥವಾ ಫ್ರಾಡ್ ಖಾತೆಗೆ ಹಣ ವರ್ಗಾವಣೆ ಮಾಡಿ ಖಾತೆಯಲ್ಲಿರುವ ಹಣ ಖಾಲಿ ಮಾಡುತ್ತಾರೆ. ಸೊ ಹೀಗಾಗಿ 10,000 ರೂಪಾಯಿಗಿಂತ ಅಧಿಕ ಹಣ ಹೊಸಬರಿಗೆ ವರ್ಗಾವಣೆ ಮಾಡಿದರೆ 1 ಗಂಟೆ ಬ್ಯಾಂಕ್ ಸೆಂಟ್ರಲ್ ಸಿಸ್ಟಮ್ನಲ್ಲಿರುತ್ತೆ. ಸೊ 1 ಗಂಟೆ ಬಳಿಕ ಹೊಸಬರ ಖಾತೆಗೆ ಜಮಾ ಆಗಲಿದೆ. ಸೊ 1 ಗಂಟೆ ಬಳಿಕ ಹೊಸಬರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಲಿದೆ. ಈ 1 ಗಂಟೆಯಲ್ಲಿ ಮೂಲ ಖಾತೆ ಹಣ ಹಿಂಪಡೆಯಲು ಅವಕಾಶವಿದೆ. ಹೌದು, 1 ಗಂಟೆಯಲ್ಲಿ ಹಣ ಮಿಸ್ ಆಗಿದ್ರೆ, ನೀವು ಮಿಸ್ ಆಗಿಬಿಟ್ಟು ಬೇರೆ ಅಕೌಂಟಿಗೆ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡಿದರೆ ಈ 1 ಗಂಟೆಯ ಅವಧಿಯ ಒಳಗೆ ನಿಮ್ಮ ಹಣವನ್ನು ನೀವು ವಾಪಸ್ಸು ನಿಮ್ಮ ಹಳೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ಹಣ ರಿಸೀವರ್ ಕೈಗೆ ಸೇರಲು 1 ಗಂಟೆ ಕಾಲ ಅದು ಹಣ ಮಧ್ಯದಲ್ಲೇ ನಿಂತಿರುತ್ತೆ. ಸೊ ಇದಕ್ಕೆ RBI ಡಿಲೇ ರೂಲ್ಸ್ ತರುತ್ತಿದ್ದಾರೆ. ಹೌದು, ಈ ರೂಲ್ಸ್ ಮರ್ಚೆಂಟ್ ಪೇಮೆಂಟ್ಸ್ಗಳಿಗೆ, ರಿಕರಿಂಗ್ ಪೇಮೆಂಟ್, ಮೆಡಿಕಲ್ ಪೇಮೆಂಟ್ಸ್ಗಳಿಗೆ ಅನ್ವಯ ಆಗೋದಿಲ್ಲ. ಹೌದು, ಸೊ ಇಲ್ಲಿ ಹೊಸಬರು ತಮ್ಮ ಮೊಬೈಲ್ನಲ್ಲಿ ಫೋನ್ಪೇ ಗೂಗಲ್ ಪೇನ ಹೊಸದಾಗಿ ಇನ್ಸ್ಟಾಲ್ ಮಾಡಿಕೊಂಡಿದ್ದರೆ ಅವರು 10,000 ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ವರ್ಗಾವಣೆ ಮಾಡಲು ಆಗೋದಿಲ್ಲ. 10,000 ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ವರ್ಗಾವಣೆ ಮಾಡಲು ಅವರು 1 ಗಂಟೆ ಕಾಯಲೇಬೇಕು. ಸೊ ಏನಕ್ಕೆ ಅಂದರೆ ಇಲ್ಲಿ ಸೈಬರ್ ಕಳ್ಳರು ಮಾಡಿದ್ರೆ ವಂಚನೆಗೆ ಕಡಿವಾಣ ಹಾಕಲು RBI ಈ ಹೊಸ ರೂಲ್ಸನ್ನು ಜಾರಿಗೆ ಮಾಡಿದ್ದಾರೆ. ಸೊ ಇಲ್ಲಿ ಹೊಸಬರು ಒಂದು ವೇಳೆ 10,000 ರೂಪಾಯಿ ಅಮೌಂಟನ್ನು ಸೆಂಡ್ ಮಾಡಿದರೆ ಆ ಹಣವನ್ನು 1 ಗಂಟೆ ಅವಧಿಯ ಒಳಗೆ ಅದನ್ನು ವಾಪಸ್ ರಿಟರ್ನ್ ತೆಗೆದುಕೊಳ್ಳಬಹುದು. ಹೌದು, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಲ್ಲೋಗ್ಬಿಟ್ಟು ನೀವು ಕಂಪ್ಲೀಟ್ ಮಾಡಿ ನೀವು ಸೆಂಡ್ ಮಾಡಿರುವಂತಹ ಈ 10,000 ರೂಪಾಯಿ ಹಣವನ್ನು ನೀವು 1 ಗಂಟೆಯ ಒಳಗೆ ನೀವು ವಾಪಸ್ಸು ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ರಿಟರ್ನ್ ತೆಗೆದುಕೊಳ್ಳಬಹುದು. ಸೊ ಇದರಿಂದ ಸೈಬರ್ ಕಳ್ಳರಿಂದ ಮೋಸ ಹೋಗುವುದನ್ನು ತಪ್ಪುತ್ತೆ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಮಾಹಿತಿಗೊಂದು ಲೈಕ್ ಕೊಟ್ಟು ಈ ಮಾಹಿತಿಯನ್ನು ಆದಷ್ಟು UPI ಬಳಕೆದಾರರಿಗೆ ನಿಮ್ಮ ಫೇಸ್ಬುಕ್, ವಾಟ್ಸಪ್ ಮೂಲಕ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.